ಮಕ್ಕಳು ಇವತ್ತು ಡಿಫ್ರೆಂಟ್ ಆದ ತಿಂಡಿ ಕೇಳ್ತಾ ಇದ್ರೆ ಕ್ಯಾಬೇಜಿಂದ ಪರೋಟ ತಯಾರಿಸಿ ನೋಡಿ. ಪರೋಟ ಮಾಡಲಿಕ್ಕೆ ಕ್ಯಾಬೇಜ್ನ ಒಂದು ಸಣ್ಣ ಭಾಗ ತಗೊಂಡಿದ್ದಾನೆ, 1/3 ಮೆಜರ್ಮೆಂಟ್ ಅಂತ ಹೇಳ್ಬೋದು. ಇದನ್ನು ಮೊದಲು ದೊಡ್ಡ ಪೀಸಾಗಿ ಕಟ್ ಮಾಡಿಕೊಳ್ತಾನೆ. ಈಗ ಇದನ್ನು 2 ಸಲ ತೊಳೆದು ಕ್ಲೀನ್ ಮಾಡಿಕೊಳ್ತಾನೆ. ಇನ್ನು ಇದನ್ನು ಚಾಪರಿಗೆ ಹಾಕಿ 2 ಬ್ಯಾಚಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಚಾಪರ್ ಇಲ್ಲದಿದ್ದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿ ಮಾಡಿಕೊಳ್ಳಿ. ಇನ್ನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾನೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿದ ಒಂದು ನೀರುಳ್ಳಿ ಹಾಕ್ಕೊಳ್ಬೇಕು. ಇನ್ನು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ತುರಿದ ಶುಂಠಿ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಕೈಯಲ್ಲಿ ಚೆನ್ನಾಗಿ ಕಲಸಿಕೊಳ್ಬೇಕು. ಈಗ ಇದಕ್ಕೆ 2 ಕಪ್ಪಿನಷ್ಟು ಗೋಧಿ ಹುಡಿ ಹಾಕ್ಕೊಳ್ತಾನೆ. ಕ್ಯಾಬೇಜಲ್ಲಿ ರಿಲೀಸ್ ಆದ ನೀರಲ್ಲೇ ಇದನ್ನು ಮೊದಲು ಕಲಸಿಕೊಳ್ಳೋಣ. ಆಮೇಲೆ ಅಗತ್ಯ ಇರುವಷ್ಟು ನೀರು ಹಾಕ್ಕೊಂಡು ಕಲಸಿಕೊಳ್ಬೇಕು. ಚಪಾತಿ ಹಿಟ್ಟಿನ ರೀತಿಯಲ್ಲಿ ಕಲಸಿ ರೆಡಿ ಮಾಡಿಕೊಳ್ಳಿ. ಇನ್ನು ನಿಮಗೆ ಇಷ್ಟದ ಗಾತ್ರದಲ್ಲಿ ಉಂಡೆ ಮಾಡಿಕೊಂಡು ಗೋಧಿ ಹುಡಿಯಲ್ಲಿ ಇದನ್ನು ಉಂಡೆಯನ್ನು ಉರುಳಿಸಿಕೊಂಡು ಲಟ್ಟಿಸಿಕೊಳ್ಳಿ. ಲಟ್ಟಿಸುವಾಗ ಪುನಃ ಗೋಧಿ ಹುಡಿ ಅಗತ್ಯ ಇದ್ದರೆ ಪುನಃ ಸ್ವಲ್ಪ ಗೋಧಿ ಹುಡಿಯನ್ನು ಸ್ಪ್ರಿಂಕಲ್ ಮಾಡಿ ಲಟ್ಟಿಸಿಕೊಳ್ಬೇಕು. ಚಪಾತಿಗಿಂತ ಸ್ವಲ್ಪ ದಪ್ಪವಾಗಿ ಲಟ್ಟಿಸಿ ಇದನ್ನು ಬಿಸಿ ಕಾವಲಿಗೆ ಹಾಕಿ 2 ಕಡೆ ತುಪ್ಪ ಹಾಕಿ ಬೇಯಿಸಿಕೊಳ್ಬೇಕು. ಕ್ಯಾಬೇಜ್ ಹಾಕಿ ತಯಾರಿಸಿದ ಕಾರಣ ಈ ಪರೋಟಕ್ಕೆ ಒಳ್ಳೆ ಪರಿಮಳ ಮಾತ್ರ ಅಲ್ಲ, ಹೊಸ ರುಚಿಯೂ ಇದೆ. ಇದು ಆರಿದ ಮೇಲೂ ಸಾಫ್ಟ್ ಆಗಿ ಇರ್ತದೆ. ಆದರೆ ಬಿಸಿಯಾಗಿ ಫ್ರೈ ಮಾಡಿದ ಒಂದು ಹಸಿಮೆಣಸು, ಈರುಳ್ಳಿ, ಮೊಸರಿನೊಂದಿಗೆ ಬಡಿಸಿದರೆ ಎಲ್ಲರೂ ತುಂಬ ಇಷ್ಟಪಡೋದು ಗ್ಯಾರಂಟಿ. ಹೀಗೆ ಇನ್ನು ಹೊಸ ಅಡಿಗೆ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.